ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಾನು ಹರೀಶ್ ನಾಗರಾಜು. ವರ್ಕ್ ಫ್ರಮ್ ಹೋಮ್ ಮನೆಯಿಂದ ನಿಮ್ಮೆಲ್ಲರ ಮನೆಗೆ ಸುದ್ದಿ ಕೊಡೋಕೆ ಅಂತ ನಾನು ಕೂಡ ಕಾಯ್ತಿದ್ದೀನಿ ನಿಮ್ಮ ನ್ಯೂಸ್ 18 ಕನ್ನಡದ ಮೂಲಕ. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಅದು ಮಾನ್ಯ ಸಿಟಿ ರವಿ ಅವರಿಗೆ ಸಂಬಂಧಪಟ್ಟದ್ದು. ಹಾಗಾದ್ರೆ ಏನದು? ಲೆಟ್ಸ್ ಹ್ಯಾವ್ ಎ ಲುಕ್. ಕೊರೋನಾ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ಬರುತ್ತಿರುವಂತಹ ಕೊರೋನಾ ಬ್ರೇಕಿಂಗ್ ನ್ಯೂಸ್. ಕೊರೋನಾದಿಂದ ಭಾರತೀಯರು ವಿದೇಶದಲ್ಲಿ ತುಂಬಾ ಜನ ಸಿಕ್ಕಾಕೊಂಡಿದ್ದಾರೆ, ಅನುಮಾನನೇ ಇಲ್ಲ. ಅವರೆಲ್ಲರೂ ಕೂಡ ವಾಪಸ್ ಕರೆತರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷಣ ಬರುತ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಕೇಂದ್ರ ಸರ್ಕಾರ ಕ್ರಮದ ಬಗ್ಗೆ ಸಿಟಿ ರವಿ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ವಿದೇಶದಲ್ಲಿ ಲಾಕ್ ಆಗಿರುವ ಭಾರತೀಯರನ್ನ ವಾಪಸ್ ಕರ್ಕೊಂಡ್ಬರೋಕೆ ಸರ್ಕಾರದ ಕ್ರಮಗಳ ಬಗ್ಗೆ, ಪಾವತಿ ಆಧಾರದ ಮೇಲೆ ವಾಪಸ್ ಕರ್ಕೊಂಡ್ಬರೋದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಕ್ರಮದ ಬಗ್ಗೆ ಸಚಿವರಾದ ಸಿಟಿ ರವಿ ಟ್ವೀಟ್ ಮಾಡಿದ್ದಾರೆ. ಮೇ 7ನೇ ತಾರೀಕಿನಿಂದ ಹಂತ ಹಂತವಾಗಿ ಈ ಪ್ರಕ್ರಿಯೆಯನ್ನು ಶುರು ಮಾಡ್ತೀವಿ. 7ನೇ ತಾರೀಕಿಂದ ಪಾವತಿಯ ಆಧಾರದ ಮೇಲೆ ಅವರನ್ನ ವಾಪಸ್ ಕರ್ಕೊಂಡು ಬರೋಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ದೀವಿ ಅಂತ ಸಚಿವರಾದ ಸಿಟಿ ರವಿ ಟ್ವೀಟ್ ಮಾಡಿದ್ದಾರೆ. ಒಂದಷ್ಟು ಜನ ಯಾರ್ಯಾರು ವಿದೇಶಕ್ಕೆ ಹೋಗಿದ್ರು, ಓದೋದಕ್ಕೋ ಕೆಲಸದ ಮೇಲೆ ಅಥವಾ ಇನ್ ಬೇರೆ ಬೇರೆ ಯಾವ್ಯಾವ ಚಟುವಟಿಕೆಗಳ ತಗ್ಲಾಕೊಂಡಿದ್ದಾರೆ, ಯಾರು ಲಾಕ್ ಆಗಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ, ಅವರೆಲ್ಲರಿಗೆ ಮತ್ತು ಅವರ ಮನೆಯವ್ರಿಗೊಂದು ಗುಡ್ ನ್ಯೂಸ್. ಅವ್ರನ್ನ ವಾಪಸ್ ಕರ್ಕೊಂಡ್ ಬರೋದಕ್ಕೆ ಇದೀಗ ಒಂದಷ್ಟು ಕ್ರಮಗಳನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇದೆ ಅಂತ ಸಿಟಿ ರವಿ ಅವರು ಅಧಿಕೃತವಾಗಿ ತಮ್ಮ ಟ್ವಿಟರ್ ನಲ್ಲಿ ಎಲ್ಲರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನೀವು ನೋಡ್ತಿದ್ದೀರಾ, ಟ್ವೀಟ್ ಅನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪಾವತಿಯ ಆಧಾರದ ಮೇಲೆ ಸಾವಿರಾರು ಗಟ್ಟಲೆ ಜನ ಇಡೀ ದೇಶದ ಹಲವಾರು ಭಾಗದಿಂದ ವಿದೇಶದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಫ್ಕೋರ್ಸ್ ಕಳೆದ 50 ದಿನದಿಂದ ಯಾವುದೇ ವಿಮಾನ ಓಡಾಟ ಇಲ್ಲ. ಸೊ ಹಾಗಾಗಿ ಯಾರು ಕೂಡ ಬರೋಕ್ಕಾಗಲ್ಲ, ಯಾರು ಇಲ್ಲಿದ್ದವ್ರು ಹೋಗೋಕ್ಕೂ ಆಗಲ್ಲ. ಬಿಕಾಸ್ ಅವರೆಲ್ಲರ ವೀಸಾ ಕೂಡ ಎಕ್ಸ್ಟೆಂಡ್ ಆಗಿದೆ ನಿಜ. ಬಟ್ ಮೀನ್ ವೈಲ್ ಅವರೆಲ್ಲರಿಗೂ ಒಂದು ಸಮಾಧಾನಕರ ವಿಚಾರ, ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿದೆ. ಅವರೆಲ್ಲರನ್ನು ಕೂಡ ಪಾವತಿಯ ಆಧಾರದ ಮೇಲೆ ಮತ್ತೆ ವಾಪಸ್ ಕರೆಸ್ಕೊಳ್ತಾ ಇದ್ದೀವಿ ನಾವು. ಮೇ 7ನೇ ತಾರೀಕು ಆದ್ಮೇಲೆ, ಅಫ್ಕೋರ್ಸ್ ಇವತ್ತು 5ನೇ ತಾರೀಕು, ಇನ್ನೆರಡು ದಿನ ಕಳೆದ್ರೆ ನಾಳಿದ್ದಿಂದ ಶುರುವಾಗುತ್ತೆ ಪ್ರಕ್ರಿಯೆ. ಸೊ ಹಾಗಾಗಿ ಯಾವ ರೀತಿ ಹೇಗೆ ಯಾವ್ಯಾವ ದೇಶದಿಂದ ಮೊದಲಿಗೆ ಆದ್ಯತೆ ಕೊಟ್ಟು ಕರೆಸ್ಕೊಳ್ತಿದ್ದಾರೆ, ಲೆಟ್ಸ್ ವೇಟ್ ಅಂಡ್ ವಾಚ್. ಅಂದ್ರೆ ಎಲ್ಲೆಲ್ಲಿ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿಲ್ಲ ಅಲ್ಲಿಂದ ಮೊದಲು ಕರೆಸ್ಕೊಳ್ತಾರ ಏನು ಕಾದ್ ನೋಡ್ಬೇಕು ಅಷ್ಟೇ. ಇದನ್ನ ಸಿಟಿ ರವಿ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಹಣ ಪಾವತಿಸಿ ಅಂದ್ರೆ ವಿದೇಶದಲ್ಲಿರುವಂತಹ ಭಾರತೀಯರು ಬ್ರಿಟನ್ 5.5 ಲಕ್ಷ ಜನ, ಕುವೈತ್ ಇಂದ 10.5 ಲಕ್ಷ, ಸೌದಿ ಅರೇಬಿಯಾ 25.9 ಲಕ್ಷ, ಹತ್ರ 26 ಲಕ್ಷ, UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಂದ 35 ಲಕ್ಷ ಹತ್ರ. ಇದೆಲ್ಲವೂ ಕೂಡ ಅಲ್ಲಿಂದ ಕರೆಸ್ಕೊಳ್ಬೇಕು. ಹಣ ಪಾವತಿಸಿ ಬನ್ನಿ. ವಿದೇಶದಿಂದ ಭಾರತೀಯರನ್ನ ಕರೆಸಿಕೊಳ್ಳುವಂತಹ ಸಲುವಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನೀವು ನೋಡ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ವಿದೇಶದಲ್ಲಿರುವಂತಹ ಭಾರತೀಯರ ರಾಯಭಾರ ಕಚೇರಿಯಲ್ಲಿ ನೋಂದಣಿ ಮಾಡ್ಕೊಳ್ತಾ ಇದ್ದಾರೆ. ಆ ನೋಂದಣಿಯ ಹೆಸರು ನೋಂದಣಿಯನ್ನು ಯಾರು ಮಾಡ್ಕೊಂಡಿದ್ದಾರೆ ಬಗ್ಗೆ ಭಾರತಕ್ಕೆ ಮಾಹಿತಿ ಬರ್ತಾ ಇದೆ. ವಿದೇಶಿ ರಾಯಭಾರ ಕಚೇರಿ ಒಪ್ಪಿಗೆಯನ್ನು ನೀಡಬೇಕು. ಹಾಗಾಗಿ ವಿಮಾನಗಳ ಮೂಲಕ, ಹಡಗುಗಳ ಮೂಲಕ ಭಾರತಕ್ಕೆ ವಾಪಸ್ ಕರೆಸ್ಕೊಳ್ಳುವಂತ ಪ್ರಕ್ರಿಯೆ ಮೇ 7ನೇ ತಾರೀಕಿಂದ ಹಂತ ಹಂತವಾಗಿ ಶುರುವಾಗುತ್ತೆ. ಈಗಾಗಲೇ ಹೇಳಿದಾಗೆ ಲಕ್ಷಾನ್ಗಟ್ಲೆ ಜನ ಈಗಾಗಲೇ ಹಲವಾರು ದೇಶದಲ್ಲಿ ಲಾಕ್ ಆಗಿದ್ದಾರೆ. ಸೊ ಅವ್ರು ವಾಪಸ್ ಬರಬೇಕು. ವಿದೇಶದಲ್ಲಿ ಇರೋರು ತಾವೇ ಹಣ ಪಾವತಿ ಮಾಡಬೇಕು. ಇದನ್ನ ಟ್ವಿಟರ್ ಖಾತೆಯಲ್ಲಿ ಮಾನ್ಯ ಸಚಿವರಾದಂತಹ ಸಿಟಿ ರವಿ ಮಾಹಿತಿ ಕೊಟ್ಟಿದ್ದಾರೆ. ಇದು ಸಿಟಿ ರವಿ ಅವರ ಟ್ವೀಟ್ ಆದ್ರೆ, ಇನ್ನು ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಸುಧಾಕರ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ತಿರುಗೇಟು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಅವ್ರು ಮಾಡಿದ ಟ್ವೀಟ್ ಯಾರಿಗೆ ಏನು ಬ್ರೇಕಿಂಗ್ ನ್ಯೂಸ್ ನೋಡೋಣ. ಕಾರ್ಮಿಕರ ಪರ ನಿಂತಹ ಕೈ ನಾಯಕರಿಗೆ ಸುಧಾಕರ್ ತಿರುಗೇಟು ಕೊಟ್ಟಿದ್ದಾರೆ. ಕೈ ನಾಯಕರ ಹೋರಾಟವನ್ನ ರೋಮ್ದವರೆಗೆ ಹೋಲಿಸಿದ್ದಾರೆ ಡಾಕ್ಟರ್ ಸುಧಾಕರ್ ಟ್ವೀಟ್ ಮಾಡೋದ್ರ ಮೂಲಕ. ಕಾಂಗ್ರೆಸ್ ನಾಯಕರ ವಿರುದ್ಧ ಸುಧಾಕರ್ ಈ ಮೂಲಕ ವಾಗ್ದಾಳಿ ಮಾಡಿದ್ದಾರೆ. ಕಾರ್ಮಿಕರ ಪರ ಕಾಂಗ್ರೆಸ್ ಬಯಲ್ನಾಟಕ ಮಾಡ್ತಿದ್ದಾರೆ. ನಿಯಮದಂತೆ ಹಣ ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಟ್ಟಿಲ್ಲ. ಅದು ಬಿಟ್ಟು ಕ್ಯಾಮ್ರಾ ಮುಂದೆ ಕೊರೋನಾ ಮೀರುವ ಓಡಾಟ
ಮತ್ತು ಚೀರಾಟ ಅಂತ ಡಾಕ್ಟರ್ ಸುಧಾಕರ್ ಒಂದ್ ರೀತಿ ಟಾಂಗ್ ಕೊಡ್ತಾ ಆ ಎಲ್ಲ ಕಾಂಗ್ರೆಸ್ ನಾಯಕರಿಗೆ ಈ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ ಟ್ವಿಟ್ಟರ್ ಖಾತೆಯಲ್ಲಿ. ನೀವು ನೋಡ್ತಾ ಇದ್ದೀರಾ, ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಕೆ ಸುಧಾಕರ್ ಇದೀಗ ಟ್ವೀಟ್ ಮಾಡಿರೋದನ್ನು ತೋರಿಸ್ತಾ ಇದೀವಿ ಕೂಡ ನಾವು. ಕಾಂಗ್ರೆಸ್ ನಾಯಕರು ಯಾರಿಗೆ ದುಡ್ಡು ಕೊಡ್ಬೇಕು ಅವ್ರಿಗೆ ದುಡ್ಡು ಕೊಡ್ತಿಲ್ಲ, ಇಲ್ಲ ಸಲ್ಲದ ಬೇರೆ ಬೇರೆ ವಿಚಾರಗಳಿಗೆ ದುಡ್ಡು ಕೊಡ್ತಿದ್ದಾರೆ. ರೋಮ್ ದೊರೆಗೆ ಇವರನ್ನ ಹೋಲಿಸಿ ಅವರು ಕೂಡ ಒಂದ್ ಕಡೆ ವ್ಯಂಗ್ಯ, ಇನ್ನೊಂದ್ ಕಡೆ ವಾಗ್ದಾಳಿ ಎಲ್ಲವನ್ನು ಕೂಡ ಟ್ವಿಟ್ಟರ್ ಖಾತೆಯಲ್ಲಿ ಡಾಕ್ಟರ್ ಸುಧಾಕರ್ ಟ್ವೀಟ್ ಮಾಡೋದ್ರ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೀವು ನೋಡ್ತಿರುವಂತಹ ಬೆಳವಣಿಗೆ, ಕಾಂಗ್ರೆಸ್ ಇತ್ತೀಚೆಗೆ ತೆಗೆದುಕೊಂಡಂತಹ ಹಲವಾರು ನಿಲುವುಗಳು, ಅಫ್ಕೋರ್ಸ್ ದುಡ್ಡಿಲ್ಲ ನಾವು ದುಡ್ಡು ಕೊಡ್ತೀವಿ ಅವರೆಲ್ಲರನ್ನೂ ಕೂಡ ಅವರು ಊರಿಗೆ ಕಳಿಸಿ ಅನ್ನೋದ್ರಿಂದ ಹಿಡಿದು ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿರುದ್ಧ ಕಾಂಗ್ರೆಸ್ನವರು ಈ ಮೂಲಕ ವಾಗ್ದಾಳಿ ಮಾಡಿದ್ರು. ಅದಕ್ಕೆ ತಿರುಗೇಟನ್ನ ಒಂದ್ ಕಡೆ ಮಾನ್ಯ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವತ್ಥನಾರಾಯಣ್ ಕೂಡ ಕೊಟ್ಟಿದ್ರು. ಹೇಳುವುದರ ಮೂಲಕ ಇದೀಗ ಡಾಕ್ಟರ್ ಸುಧಾಕರ್ ಅವರು ಸರದಿ ಆ ಎಲ್ಲ ಕಾಂಗ್ರೆಸ್ ನಾಯಕರಿಗೆ ಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆದಂತಹ ರೀತಿಯಲ್ಲಿ ವಾಗ್ದಾಳಿ, ವ್ಯಂಗ್ಯ, ತಿರುಗೇಟು ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳ ಕೊಟ್ಟಿರುವಂತಹ ಹೇಳಿಕೆಯ ಮೇಲೆ ಈ ಕ್ಷಣ ಬರ್ತಿರುವಂತಹ ಸುದ್ದಿ, ಕೆಂಪು ವಲಯವನ್ನ ಹೊರತುಪಡಿಸಿ ಬೇರೆ ಕಡೆ ಆರ್ಥಿಕ ಚಟುವಟಿಕೆಗಳನ್ನ ಆರಂಭಿಸಲಾಗುವುದು ಅಂತ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಬಿಲ್ಡರ್ಸ್ ಹಾಗೂ ವಲಸೆ ಕಾರ್ಮಿಕರ ಜೊತೆ ಮೀಟಿಂಗ್ ಅನ್ನ ಮಾಡಿದ್ದೀನಿ. ನಾನು ಕಾರ್ಮಿಕರಲ್ಲಿ ವಿನಂತಿ ಮಾಡ್ತೀನಿ, ಹಿಂದೆ ನೀವೆಲ್ಲ ಕೆಲಸ ಮಾಡಿದಂತಹ ಜಾಗದಲ್ಲೇ ಕೆಲಸ ಒದಗಿಸುವ ಜವಾಬ್ದಾರಿ ನಮ್ಮದು. ಯಾರ್ಯಾರೋ ಹೇಳ್ತಿದ್ದಾರೆ ಏನೇನೋ ಬರ್ತಾ ಇದೆ ಅಂತ ಗಾಳಿ ಸುದ್ದಿ ಕಿವಿ ಕೊಡಬೇಡಿ, ಬೆಂಗಳೂರು ಬಿಟ್ಟು ಹೋಗಬೇಡಿ ಅಂತ ಮುಖ್ಯಮಂತ್ರಿಗಳು ಕಾರ್ಮಿಕರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ನೇಕಾರರು, ರೈತರ ಜೊತೆ ಚರ್ಚೆ ಮಾಡಿದ್ದೀನಿ. ಆರ್ಥಿಕ ಸ್ಥಿತಿಯನ್ನು ನೋಡಿಕೊಂಡು ಕೆಲವೊಂದು ಘೋಷಣೆಗಳನ್ನ ಮಾಡ್ತೀವಿ ಅಂತ BS ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಅವ್ರು ಏನ್ ಮಾತಾಡಿದ್ರು ಬನ್ನಿ ಕೇಳಿಸ್ಕೊಂಡು. ಇವತ್ತು ರಾಜ್ಯದಲ್ಲಿ ಕೋವಿಡ್-19 ಪರಿಸ್ಥಿತಿ ಇತರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಹತೋಟಿಯಲ್ಲಿದೆ. ಈ ನಿಟ್ಟಿನಲ್ಲಿ ಕೆಂಪು ವಲಯ ಹೊರತುಪಡಿಸಿ ವ್ಯಾಪಾರ, ಕಟ್ಟಡ ನಿರ್ಮಾಣ ಕಾಮಗಾರಿ ಮತ್ತು ಕೈಗಾರಿಕಾ ಚಟುವಟಿಕೆಗಳನ್ನ ಮತ್ತೆ ಪ್ರಾರಂಭಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಕಾರ್ಮಿಕರ ಅನಗತ್ಯ ಪ್ರಯಾಣವನ್ನು ನಿಯಂತ್ರಿಸಬೇಕಾಗಿದೆ ಎಂದು ಮನವರಿಕೆ ಮಾಡಲಾಯಿತು. ಬಂದಂಥ ಎಲ್ಲ ಬಿಲ್ಡರ್ಗಳು ಈಗಾಗಲೇ ಸಾವಿರಾರು ಜನರಿಗೆ ಉದ್ಯೋಗ ನಾವು ಕೊಡ್ತಾ ಇದ್ದೇವೆ, ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಈ ಕಳೆದ 1.5 ತಿಂಗಳ ಕಾಲ ಯಾರು ಕೆಲಸ ಮಾಡ್ತಾಯಿದ್ರು, ಕೆಲಸ ಮಾಡದೇ ಇದ್ದವರು ಸಂಬಳವನ್ನು ಕೊಟ್ಟಿದ್ದೇವೆ. ಒಳ್ಳೆಯ ಊಟ ವ್ಯವಸ್ಥೆಯನ್ನು ಮಾಡಿದ್ದೇವೆ, ಮುಂದೆನೂ ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟು ಈಗಾಗಲೇ ಭಾಳಷ್ಟು ಕಡೆ ಈ ಒಂದು ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ. ಸೊ ನಾನು ಕಾರ್ಮಿಕರಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ, ದಯಮಾಡಿ ಗಾಳಿ ಸುದ್ದಿಗೆ ಯಾರು ಅವಕಾಶವನ್ನು ಮಾಡಿಕೊಡಬೇಡಿ. ನೀವೆಲ್ಲೆಲ್ಲಿ ಕೆಲಸವನ್ನು ಮಾಡ್ತಿದ್ದೀರಿ ಆ ಸಂಸ್ಥೆಗಳಲ್ಲಿ ನಿಮಗೆ ಸರಿಯಾದ ರೀತಿ ಕೆಲಸ ಕಾರ್ಯಗಳನ್ನು ಒದಗಿಸುವಂಥ ಜವಾಬ್ದಾರಿ ಸರ್ಕಾರದ್ದಿದೆ. ಕೈಗಾರಿಕೋದ್ಯಮಿಗಳದ್ದು ಒಪ್ಕೊಂಡಿದ್ದಾರೆ. ಆದ್ದರಿಂದ ಯಾರು ತರಾತುರಿಯಲ್ಲಿ ನಿಮ್ಮ ಊರಿಗೆ ಹೋಗಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡದೇನೆ ಇಲ್ಲೇ ಉಳಿದು ಈ ಕೈಗಾರಿಕೆಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ತಾವು ಹಿಂದಿನಂತೆ ಕೆಲಸ ಮಾಡಬೇಕು. ನಿಮ್ಗೆ ಏನೇ ತೊಂದರೆಗಳಿದ್ದರೂ ಅದೆಲ್ಲವನ್ನು ಅನುಕೂಲ ಮಾಡಿಕೊಡುವಂಥ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಅವರು ಕೊಡ್ತಾ ಇದ್ದೇನೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಚಿದಾನಂದ ಪಟೇಲ್. ಇವತ್ತು ಮೀಟಿಂಗ್ ಕರೆದಂತಹ ಉದ್ದೇಶ ಏನು ಈ ಬಿಲ್ಡರ್ಸ್ ಗಳ ಜೊತೆ? ಹರೀಶ್ ನಾಗರಾಜ್, ಹದಗೆಟ್ಟಿರ್ತಕ್ಕಂತ ಆರ್ಥಿಕ ವ್ಯವಸ್ಥೆಯನ್ನ ಸುಧಾರಣೆ ಮಾಡಬೇಕಾಗಿದೆ ಮತ್ತು ಸರ್ಕಾರಕ್ಕೆ
ಆರ್ಥಿಕ ಮುನ್ನೆಲೆಗೆ ಕೂಡ ಬರಬೇಕಾಗಿದೆ. ಕೊರೋನಾ ವೈರಸ್ ನಿಂದ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಎದುರಾಗಿರುವಂತದ್ದು. ಸರ್ಕಾರವನ್ನು ನಡೆಸಬೇಕಾಗಿದೆ, ರಾಜ್ಯವನ್ನು ನಡೆಸಬೇಕಾಗಿದೆ, ಜನರ ಕಷ್ಟವನ್ನು ಆಲಿಸಬೇಕಾಗಿದೆ. ಹಾಗಾಗಿ ಪ್ರಮುಖವಾಗಿ ಏನು ಸರ್ಕಾರಕ್ಕೆ ಬರ್ತಕ್ಕಂಥ ಟ್ಯಾಕ್ಸ್ ಅನ್ನ ಯಾರೆಲ್ಲ ಪೇ ಮಾಡ್ತಾರೆ, ಪ್ರಮುಖವಾಗಿ ನಿಮಗೆ ರಿಯಲ್ ಎಸ್ಟೇಟ್ ಉದ್ಯಮದಿಂದ ಸರ್ಕಾರಕ್ಕೆ ಅತಿ ದೊಡ್ಡ ಟ್ಯಾಕ್ಸ್ ಕೂಡ ಬರುತ್ತೆ. ಹಾಗಾಗಿ ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಬಿಲ್ಡರ್ಸ್ ಗಳನ್ನ ಸಭೆ ಕರೆದಿದ್ದಾರೆ. ಕ್ರಡಾಯಿನ ಎಲ್ಲಾ ಸದಸ್ಯರನ್ನ ಬೆಂಗಳೂರಿನ ಸವಾಲ್ ಏನಿದೆ, ಸರ್ಕಾರದ ಮುಂದೆ ಏನ್ ಸವಾಲಿದೆ ಮತ್ತು ಬಿಲ್ಡರ್ಸ್ ಕಡೆಯಿಂದ ಏನ್ ಸವಾಲಿದೆ ಈಗ? ಹರೀಶ್ ನಗರ ಪ್ರಮುಖವಾಗಿ COVID-19 ಸಂಬಂಧಪಟ್ಟಾಗೆ ಜನಗಳಿಗೆ ಆತಂಕ ಇದೆ. ಪ್ರಮುಖವಾಗಿ ಈ ಬೆಂಗಳೂರಿನಲ್ಲಿ ವಲಸೆ ಕಾರ್ಮಿಕರು ಹೆಚ್ಚಿದ್ರು. ಅಂದ್ರೆ ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ್, UP ಈ ಭಾಗದಿಂದ ಬಂದಂತವರು ಈ ಬಿಲ್ಡರ್ಸ್ ಗಳ ಜೊತೆ ಅಂದ್ರೆ ಈ ಕಟ್ಟಡ ಕಾರ್ಮಿಕರು ಜಾಸ್ತಿ ಇದ್ರು. ಇವರುಗಳು ಇದೀಗ ವಲಸೆ ಹೋಗ್ತಿದ್ದಾರೆ. ಅಲ್ಲದೆ ಬೆಂಗಳೂರಿನಲ್ಲಿರ್ತಕ್ಕಂಥ ಬೇರೆ ನಮ್ಮ ರಾಜ್ಯದ ಉತ್ತರ ಕರ್ನಾಟಕ ಭಾಗದವರು, ದಕ್ಷಿಣ ಕರ್ನಾಟಕ ಭಾಗದ ವಲಸೆ ಕಾರ್ಮಿಕರು ಇಲ್ಲಿ ಕಟ್ಟಡ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಿದ್ರು. ಹಾಗಾಗಿ ಅನೇಕ ಕಟ್ಟಡಗಳು ಎಲ್ಲೊಂದ್ ಕಡೆ ವಲಸೆ ಬಂದಂತರೆಲ್ಲ ತಮ್ಮ ಊರುಗಳಿಗೆ. ನನ್ಗೆ ಅರ್ಥ ಆಗದಿರೋದು ಏನ್ ಗೊತ್ತಾ ಚಿದಾನಂದ ಪಟೇಲ್, ಮೊನ್ನೆಯಿಂದ ಇಲ್ಲಿ ಯಾರಿದ್ದೀರಿ ಕಾರ್ಮಿಕರು ಅವ್ರು ಊರಿಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಒಂದ್ ಕಡೆ ವ್ಯವಸ್ಥೆ ಮಾಡ್ತಾರೆ, ಇನ್ನೊಂದ್ ಕಡೆ ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ನನ್ಗೆ ಇದು ಅರ್ಥ ಆಗ್ಲಿಲ್ಲಪ್ಪ ಈ ಸ್ಟ್ಯಾಂಡ್ ಏನು ಅಂತ. ಈಗ ಪ್ರಮುಖವಾಗಿ COVID-19 ಇಂದ ಇಡೀ ಆರ್ಥಿಕ ವ್ಯವಸ್ಥೆ ಬಿದ್ದೋಗಿರುವಂತದ್ದು. ಈಗ ಬಿಲ್ಡರ್ಸ್ ಗಳಿಗೆ ಅವ್ರು ಕಟ್ಟಿರ್ತಕ್ಕಂತ ಹರೀಶ್ ನಾಗರಾಜ್ ಅವರ ಕಟ್ಟಿರ್ತಕ್ಕಂಥ ಅಪಾರ್ಟ್ಮೆಂಟ್ ಗಳು ವ್ಯಾಪಾರ ಆಗ್ಬೇಕಾಗಿದೆ, ಅವರ ಲೇಔಟ್ ಗಳು ವ್ಯಾಪಾರ ಆಗ್ಬೇಕಾಗಿದೆ. ಆದ್ರೆ ಜನಗಳ ಹತ್ರ ಪ್ರಮುಖವಾಗಿ ಹಣ ಇಲ್ಲ. ಯಾಕಂದ್ರೆ COVID-19 ಭಯದಿಂದ ಒಂದಷ್ಟು ಜನರು ಎಲ್ಲಾ ಬಿಸ್ನೆಸ್ ಗಳು ಬಿದ್ದೋಗಿದ್ದಾವೆ. ಈ ಸಂದರ್ಭದಲ್ಲಿ ಅದನ್ನ ಮತ್ತೆ ಮೇಲೆತ್ತಬೇಕಾಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಬಿಲ್ಡರ್ಸ್ ಗಳ ಜೊತೆ ಸಭೆ ನಡೆಸಿದ್ರು. ಬಿಲ್ಡರ್ಸ್ ಗಳು ಕೂಡ ಮತ್ತೆ ಅವ್ರ ಏನು ಸ್ಟಾಪ್ ಆಗಿರ್ತಕ್ಕಂತ ಕನ್ಸ್ಟ್ರಕ್ಷನ್ ಗಳನ್ನ ಕಂಟಿನ್ಯೂ ಮಾಡ್ಬೇಕಂತ ಹೇಳಿದ್ರೆ ಕಾರ್ಮಿಕ ಸಹಾಯ ಬೇಕು. ಆದ್ರೆ ಸರ್ಕಾರ ಎಲ್ಲ ಒಂದ್ ಕಡೆ ನೀವ್ ಹೇಳಿದಾಗೆ ಗೊಂದಲದ ಸ್ಥಿತಿಯಲ್ಲಿದೆ. ಒಂದ್ ಕಡೆ ವಲಸೆ ಕಾರ್ಮಿಕರು ಊರಿಗೆ ತರಲಿ ಅಂತ ಹೇಳಿ ಬಸ್ ಮಾಡಿ ಕಳಿಸ್ತಿದೆ, ಮತ್ತೆ ಅದೇ ವಲಸೆ ಕಾರ್ಮಿಕರನ್ನ ಇಲ್ಲೇ ಉಳ್ಕೊಳ್ಳಿ, ನೀವು ಇಲ್ಲಿ ಕೆಲಸ ಇದೆ ಅಂತ ಹೇಳಿ ಏನು ಗೋಗರ ಸ್ಥಿತಿ ನಿರ್ಮಾಣವಾಗಿದೆ. ವೆರಿ ಟ್ರೂ. ಐ ಕಮ್ ಬ್ಯಾಕ್ ಟು ಒಂದು ನಿಮಿಷ ಹಾಗೆ ಲೈನ್ ಇರು, ಬಿಕಾಸ್ ಇನ್ನೊಂದು ಈ ಕ್ಷಣಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಇದು ಮಗದೊಂದು ಆಯಾಮಕ್ಕೆ ಈ ಬ್ರೇಕಿಂಗ್ ನ್ಯೂಸ್ ಜನ ಕಾಯ್ತಿದ್ದಾರೋ ಅಥವಾ ಬೇಕು ಅಂತ ಗೊತ್ತಿಲ್ಲ. ಬಟ್ ಕೆಲವೇ ದಿನಗಳಲ್ಲಿ ದೇವಸ್ಥಾನಗಳು ಓಪನ್ ಆಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಮುಜರಾಯಿ ದೇವಸ್ಥಾನಗಳು ಓಪನ್ ಆಗುವಂತ ಸಾಧ್ಯತೆ ಇದೆಯಾ ಅನ್ನೋ ಕ್ವಶನ್ ಮಾರ್ಕ್. ದೇವಸ್ಥಾನ ತೆರೆಯೋದ್ರ ಬಗ್ಗೆ ಸರ್ಕಾರ ಕೂಡ ಚಿಂತನೆ ಮಾಡ್ತಿದ್ಯಂತೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಮುಜರಾಯಿ ಇಲಾಖೆ ಸಚಿವರಿಂದ ಮಹತ್ವದ ಸಭೆ ನಡೀತಾ ಇದೆ. ಇಲಾಖಾ ಅಧಿಕಾರಿಗಳ ಜೊತೆ ಸಚಿವರು ಚರ್ಚೆ ಮಾಡ್ತಿದ್ದಾರೆ. ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡ್ರೆ ದರ್ಶನಕ್ಕೆ ಅವಕಾಶ ಮಾಡಿಕೊಡುವುದರ ಸಾಧ್ಯತೆಗಳನ್ನ ಚರ್ಚೆ ಮಾಡ್ತಿದ್ದಾರೆ. ಭಕ್ತರು ನೂಕುನುಗ್ಗಲಿಗೆ ಆಗ್ಬಾರ್ದು, ಅದಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ. ದೇವರ ದರ್ಶನಕ್ಕೆ ಮಾರ್ಗಸೂಚಿ ಸಿದ್ಧ ಮಾಡಿಸ್ತಾ ಇದ್ದಾರಂತೆ. ನ್ಯೂಸ್ 18ಗೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಹಿತಿ ಕೊಟ್ಟಿದ್ದಾರೆ. ಕೊರೋನಾ ಬ್ರೇಕಿಂಗ್ ನ್ಯೂಸ್. ಈಗ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಸಂಬಂಧಪಟ್ಟಾಗಿ ನನ್ನ ಸಹೋದ್ಯೋಗಿ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಒಂದ್ ಕಡೆ ದೇಶ, ರಾಜ್ಯ ಪ್ರತಿ ದಿನದಿಂದ ದಿನಕ್ಕೆ ಒಂದು 30 ಕೇಸು, 40 ಕೇಸು, ಸಾವಿನ ಪ್ರಕರಣ ಇವೆಲ್ಲವೂ ಹೆಚ್ಚಾಗ್ತಾನೆ ಇದೆ. ಇನ್ನೊಂದ್ ಕಡೆ ನಿಧಾನಗತಿಯಲ್ಲಿ ಸರ್ಕಾರ ಪ್ರತಿ ದಿನದಿಂದ ದಿನಕ್ಕೆ, ಮೊನ್ನೆ ಹೆಂಡ ಸರಾಯಿ ಅಂದ್ರೆ ಮದ್ಯ ಓಪನ್ ಆಯ್ತು, ಇನ್ನೇನ್ ದೇವಸ್ಥಾನ ಓಪನ್ ಮಾಡಕ್ ನೋಡ್ತಿದ್ದಾರೆ, ಇನ್ನು ಕಾರ್ಮಿಕರು ಹೋಗ್ಬೇಡಿ ಇಲ್ಲೇ ಇರಿ ಅಂತಿದ್ದಾರೆ. ಇದೇನ್ ಲೆಕ್ಕಾಚಾರ? ಇದು ಎಲ್ಲಿ ಹೋಗ್ಬಿಟ್ಟುತ್ತೆ? ಏನ್ ಈ ಸ್ಟ್ಯಾಂಡ್ ಇದು? ಹರೀಶ್ ನಾಗರಾಜ್ ಎಣ್ಣೆ ಅಂಗಡಿಗಳನ್ನ ಓಪನ್ ಮಾಡೋ ಮುಖಾಂತರ ಮದ್ಯಪ್ರಿಯರಿಗೆ ಎಲ್ಲೊಂದ್ ಕಡೆ ಎಂಡದ ದರ್ಶನ ಮಾಡಿದ್ರು. ಇದೀಗ ಈ ರಾಜ್ಯ ಸರ್ಕಾರ ಭಕ್ತರಿಗೆ ಈಗ ದೇವರ ದರ್ಶನವನ್ನ ಕೊಡಿಸ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿ ಮಾಡ್ತಿದೆ. ಕಳೆದ 2 ದಿನಗಳಿಂದ ಹರೀಶ್ ನಾಗರಾಜ್ ಮುಜರಾಯಿ ಇಲಾಖೆ ಸಚಿವರಾಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ಸಭೆಗಳ ಮೇಲೆ ಸಭೆ ನಡೆಸಿದ್ದಾರೆ. ಆ ಮುಖಾಂತರ ಇದೀಗ ಬೆಂಗಳೂರು ಕರ್ನಾಟಕದಲ್ಲಿರ್ತಕ್ಕಂಥ ಮೊದಲ ಹಂತದಲ್ಲಿ ಪ್ರಮುಖ ಮುಜರಾಯಿ ದೇವಸ್ಥಾನಗಳನ್ನು, ಪ್ರಮುಖ ದೇವರುಗಳನ್ನ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತಿದೆ. ಅದಕ್ಕೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತದ್ದು ಮತ್ತು ದೇವರ ದರ್ಶನ ಯಾವ ರೀತಿ ಇರಬೇಕು ಮತ್ತು ಅದು ಯಾವ ರೀತಿ ಮಾರ್ಗದರ್ಶಿಯನ್ನು ಮಾಡ್ಬೇಕೆಂಬುದರ ಬಗ್ಗೆ ಈಗಾಗಲೇ ಸಿದ್ಧತೆ ನಡೀತಾ ಇದೆ. ಆ ಮುಖಾಂತರ ಇನ್ನ ಕೆಲವೇ ದಿನಗಳು, ಅಂದ್ರೆ 3 ರಿಂದ 4 ದಿನಗಳು ಅಥವಾ 1 ವಾರದ ಒಳಗಡೆ ಕರ್ನಾಟಕದಲ್ಲಿ ಕೂಡ ದೇವಸ್ಥಾನಗಳು ಇನ್ನು ಓಪನ್ ಆಗ್ತಿದೆ, ಬಾಗಿಲು ತೆರೆಯಲಿದೆ. ಆ ಮುಖಾಂತರ ಇನ್ನ ಕೋವಿಡ್ ಹೊಂದಿರ್ತಕ್ಕಂಥವ್ರು, ಮನೆಯಲ್ಲೇ ಲಾಕ್ ಡೌನ್ ಇಲ್ಲಿ ಇದ್ದಂತವ್ರು ದೇವರ ದರ್ಶನಕ್ಕೆ ಸರ್ಕಾರ ಅನುವು ಮಾಡಿಕೊಡ್ತಿದೆ. ಆ ಮುಖಾಂತರ ದೇವರ ಉಂಡಿ ಕಾಸಿನ ಕೂಡ ಸರ್ಕಾರ ಏನು ಗಮನ ಹರಿಸಿದೆ ಅಂತ ಹೇಳಿ ಕಾಯ್ಬೇಕು. ಇದು ದೇವಸ್ಥಾನಗಳು ಅಷ್ಟೇ ಸೀಮಿತವಾಗಲ್ಲ. ಅಫ್ಕೋರ್ಸ್ ಬೇರೆ ಬೇರೆ ಧರ್ಮೀಯರು ಅವರದೇ ಆದಂತಹ ಪೂಜಾ ಮಂದಿರಗಳಿರುತ್ತೆ. ಅದು ಚರ್ಚ್ ಆಗ್ಲಿ, ಜೈನ ಮಂದಿರಗಳಾಗ್ಲಿ ಅಥವಾ ಮಾಸ್ಕ್ ಆಗ್ಲಿ, ಇವೆಲ್ಲವೂ ಕೂಡ ಓಪನ್ ಮಾಡ್ಬೇಕು ಅಂತ ಅವರು ಕೂಡ ಕೇಳ್ಕೊತಾರೆ. ಲೆಟ್ಸ್ ವೇಟ್ ಅಂಡ್ ವಾಚ್ ಆಗಿದ್ರೆ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್ ಚಿದಾನಂದ ಪಟೇಲ್ ಈ ಕ್ಷಣದ ಮಾಹಿತಿಗಾಗಿ. ಇದೀಗ ಬರ್ತಿರುವಂತಹ ಮಗದೊಂದು ಸುದ್ದಿ ನೋಡಿ. ರಾಜ್ಯದಲ್ಲಿ ಇವತ್ತು ಹೊಸ 8 ಕೊರೋನಾ ಪ್ರಕರಣಗಳು ಕೂಡ ದಾಖಲಾಗಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಬೆಂಗಳೂರಲ್ಲೇ 3 ಪ್ರಕರಣ ಇವತ್ತು ಕನ್ಫರ್ಮ್ ಆಯ್ತು. ಅದು ಬಿಟ್ರೆ ಬಾಗಲಕೋಟೆಯಲ್ಲಿ 2, ಬಳ್ಳಾರಿ
ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಭಾಗದಲ್ಲೂ ಕೂಡ ಇವತ್ತು ತಲಾ ಒಬ್ಬರಿಗೆ ಸೋಂಕು ಕೂಡ ಕಾಣಿಸ್ಕೊಂಡಿದೆ. ಇದರಿಂದ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಬರೋಬ್ಬರಿ ಈ ಕ್ಷಣಕ್ಕೆ 659 ಆಯಿತು. ಬೆಂಗಳೂರಿನ ಪೇಷಂಟ್ ನಂಬರ್ 652 ವ್ಯಕ್ತಿಯ ಕೊರೋನಾ ಮೂಲ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಪೇಷಂಟ್ ನಂಬರ್ 653 ವ್ಯಕ್ತಿಗೆ ಪೇಷಂಟ್ ನಂಬರ್ 420 ಸಂಪರ್ಕದಿಂದ ಸೋಂಕು ಹಬ್ಬಿದೆ ಅಂತ ಗೊತ್ತಾಗಿದೆ. ಇನ್ನೊಂದು ಕೇಸ್ ನೋಡಿ, ಉಸಿರಾಟದ ತೊಂದರೆ ಸೇರಿ ವಿವಿಧ ಸಮಸ್ಯೆಗಳಿಂದ ಬಳಲ್ತಾ ಇದ್ರು ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಬಾಗಲಕೋಟೆಯಲ್ಲಿ ಪೇಷಂಟ್ ನಂಬರ್ 367 ವ್ಯಕ್ತಿ ಸಂಪರ್ಕದಿಂದ ಇಬ್ಬರಿಗೆ ಸೋಂಕು ಬಂತು. ಇನ್ನು ಭಟ್ಕಳದಲ್ಲಿ 20 ದಿನಗಳ ಬಳಿಕ ಕೊರೋನಾ ಕೇಸ್ ಪತ್ತೆಯಾಯಿತು. 28 ವರ್ಷದ ವ್ಯಕ್ತಿಗೆ ಕೊರೋನಾ ಸೋಂಕು ಕಾಣಿಸ್ಕೊಂಡಿದೆ. ಬಳ್ಳಾರಿಯಲ್ಲಿ ಬಂದು ಒಬ್ಬರಿಂದ ಕೇಸ್ ಸೇರಿ 14 ಕೇಸ್ ಸೋಂಕಿತರ ಸಂಖ್ಯೆ ಬಂತು. ಉತ್ತರಾಖಂಡ್ ಲುಡ್ಕಿಯಲ್ಲಿ ಆಂಧ್ರದ 4 ಹಾಗೂ 14 ಜನ ಬಳ್ಳಾರಿಯವರು ಬಂದಿದ್ರು. ಇವರಲ್ಲಿ ಇದೀಗ ಕೌಲ್ ಬಜಾರ್ ಪ್ರದೇಶದ ನಿವಾಸಿಗಳಿಗೆ ಪಾಸಿಟಿವ್ ಬಂದಿದೆ. ಹಾಗಾಗಿ ಹೈ ಅಲರ್ಟ್ ಕೌಲ್ ಬಜಾರ್, ಬಳ್ಳಾರಿ ಕಡೆ ಕೌಲ್ ಬಜಾರ್ ಪ್ರದೇಶವನ್ನ ಕಂಟೈನ್ಮೆಂಟ್ ಝೋನ್ ಅಂತ ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು. ಹಾಗಾಗಿ ಹೈ ಅಲರ್ಟ್ ಕೂಡ ಘೋಷಣೆ ಆಗಿದೆ. ಅನಂತಪುರ ಜಿಲ್ಲೆಯ ಕಣೇಕಲ್ ಗ್ರಾಮದವರು, ಉಳಿದಂತೆ 14 ಜನ ನಮ್ಮ ಬಳ್ಳಾರಿಯ ಕೌಲ್ ಬಜಾರ್ ಮತ್ತೆ ಕೌಲ್ ಬಜಾರ್ ಏರಿಯಾದವರು. ಇದರಲ್ಲಿ 18 ಜನರಲ್ಲಿ 17 ಜನರು ನೆಗೆಟಿವ್ ಬಂದಿದೆ, ಒಬ್ಬರದು ಪಾಸಿಟಿವ್ ಬಂದಿದೆ. ಅವರನ್ನ ನಿನ್ನೆ ರಾತ್ರಿಯೇ ನಾವು ನಮ್ಮ ಆಸ್ಪತ್ರೆಗೆ ಅವ್ರನ್ನ ಮೂವ್ ಮಾಡಿದ್ದೀವಿ. ಉಳಿದ 16 ಜನರಲ್ಲಿ ಒಬ್ಬರು ಪಾಸಿಟಿವ್ ಆಸ್ಪತ್ರೆಯಲ್ಲಿದ್ದಾರೆ. 13 ಜನನ ನಾವು ಈಗಾಗಲೇ ನಮ್ಮ ಕ್ವಾರಂಟೈನ್ ಸೆಂಟರ್ ಕರ್ಕೊಂಡ್ ಬಂದಿದ್ದೀವಿ. ಅದೇ ರೀತಿ ಇನ್ನೂ 9 ಜನ ಅವರ ಮನೆಯಲ್ಲಿದ್ದಂಥ ಕುಟುಂಬದವರು ಯಾರಿದ್ರು, ಬೇರೆ ಬೇರೆ ವ್ಯಕ್ತಿಗಳು, ಅವರನ್ನ ಕೂಡ ನಾವು ನಿನ್ನೆ ಕ್ವಾರಂಟೈನ್ ಮಾಡಿದ್ದೀವಿ. ಹಾಗಾಗಿ ಕೌಲ್ ಬಜಾರ್ನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಂಟೈನ್ಮೆಂಟ್ ಏರಿಯಾನ ನಾವು ಡಿಕ್ಲೇರ್ ಮಾಡಿದ್ದೀವಿ. ಇನ್ನು ಬೆಂಗಳೂರಿಗರಿಗೆ ಅಫ್ಕೋರ್ಸ್ ಮಗದೊಂದು ಕಡೆ ಆತಂಕ ಏನಪ್ಪಾ ಅಂದ್ರೆ, ಬೆಂಗಳೂರಿನ ಮಡಿವಾಳದ ತುಂಬು ಗರ್ಭಿಣಿ ಒಬ್ಬರಿಗೆ ಕೊರೋನಾ ಸೋಂಕು ಬಂದಿದೆ ಅನ್ನೋ ವಿಚಾರ. ಪೇಷಂಟ್ ನಂಬರ್ 652 ಬೆಂಗಳೂರಿನ 30 ವರ್ಷದ ಮಹಿಳೆಯ ಹೆರಿಗೆಗೆ ಇನ್ನೂ ಕೂಡ 3 ದಿನ ಬಾಕಿ ಇತ್ತು. ಆದ್ರೆ ಗರ್ಭಿಣಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಆದ್ರೂ ಕೂಡ ಆಕೆಗೆ ಸೋಂಕು ತಗುಲಿದೆ. ಬೆಂಗಳೂರಿನ ಮಡಿವಾಳದವರು ಆ ಸೋಂಕು ಹೇಗ್ ಕಾಣಿಸ್ಕೊಳ್ತು ಅನ್ನೋದು ಮಾತ್ರ ಇನ್ನೂ ಗೊತ್ತಾಗಿಲ್ಲ ಅನ್ನೋದು ಈ ಕ್ಷಣ ಸಿಗ್ತಿರುವಂತಹ ಪ್ರಾಥಮಿಕ ಮಾಹಿತಿ. ಸೋಂಕಿನಿಂದಾಗಿ ಗರ್ಭಿಣಿ ಹಾಗೂ ಕುಟುಂಬಸ್ಥರು ತುಂಬಾ ಆತಂಕದಲ್ಲಿದ್ದಾರೆ. ಆದ್ರೆ ಟೆನ್ಷನ್ ಆಗೋದು ಬೇಡ, ಬೇಗ ಸಿಸೇರಿಯನ್ ಮೂಲಕ ಹೆರಿಗೆ ಮಾಡಿಸಬಹುದು ಅಂತ ವೈದ್ಯರು ಕೂಡ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಅನ್ನೋದು ಈ ಕ್ಷಣ ಬರ್ತಾ ಇದೆ. ಈ ಹಿಂದೆ ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿ ಡೆಲಿವರಿ ಆಯ್ತು. ನಿಮಗೆ ನೆನಪಿರ್ಬೋದು, ಮಹಿಳೆಯೊಬ್ಬರಲ್ಲಿ ಕೊರೋನಾ ಕೂಡ ಸೋಂಕು ಕಾಣಿಸ್ಕೊಂಡಿತ್ತು. ಆದ್ರೆ ಅದಾದ್ಮೇಲೆ ವೈದ್ಯರು ಅಮ್ಮ ಮಗುವನ್ನ ಬೇರೆ ಬೇರೆ ಮಾಡಿ ಚಿಕಿತ್ಸೆ ಕೂಡ ಕೊಡ್ತಿದ್ರು. ಹಾಗಾಗಿ ಏನು ವರಿ ಮಾಡ್ಕೋಬೇಡಿ ಅಂತ ಅವ್ರಿಗೊಂದು ಭರವಸೆ ತುಂಬ್ತಾ ಇದ್ದಾರೆ ವೈದ್ಯರು. ವೆಲ್ಕಮ್ ಬ್ಯಾಕ್. ಇಂಡಿಯಾ ಲಾಕ್ ಡೌನ್ 3.0 ಅಫ್ಕೋರ್ಸ್ ವರ್ಕ್ ಫ್ರಮ್ ಹೋಮ್, ಮನೆಯಿಂದ ನಿಮ್ಮೆಲ್ಲರಿಗೂ ಸುದ್ದಿ ಕೊಡ್ತಾ ಇದ್ದೀನಿ ನಾನು. ಲೆಟ್ಸ್ ಮೂವ್ ಆನ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಸಂಸದೆಗೆ ಸಂಬಂಧಪಟ್ಟ ಹಾಗೆ. ಸಂಸದೆ ಶೋಭಾ ಕರಂದ್ಲಾಜೆ ಅವರಿಗೆ ಬೆದರಿಕೆ ಕರೆಯಂತೆ. ಎಲ್ಲಿಂದ ಯಾರು ಮಾಡ್ತಿದ್ದಾರೆ ನೋಡೋಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ದುಬೈ ಮಸ್ಕತ್ನಿಂದ ನಿರಂತರವಾಗಿ ಬೆದರಿಕೆಯ ಕರೆ ಬರ್ತಿದೆಯಂತೆ. ಅದು ವಿಡಿಯೋ ಮಾಡಿ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಂಸದೆಯವರು. ಅಂದ್ರೆ ಅವ್ರ ಕರೆ ಬರ್ತಾ ಇತ್ತು, ಅದನ್ನ ವಿಡಿಯೋ ಮಾಡಿ ಸಂಸದೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೇರಳದ ಹಿಂದೂ ಕಾರ್ಯಕರ್ತನಿಗೆ ಮಸ್ಕತ್ನಲ್ಲಿ ಹಲ್ಲೆ ಆಗಿತ್ತು. ಆ ಹಲ್ಲೆ ಸಂಬಂಧ ನಾನು ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದೆ. ಇದೇ ಕಾರಣಕ್ಕೋಸ್ಕರ ನನಗೆ ಪ್ರತಿನಿತ್ಯ 100 ಬೆದರಿಕೆ ಕರೆಗಳು ಎಲ್ಲಿಂದ ಬೇರೆ ಬೇರೆ ದೇಶದಿಂದ, ಮಸ್ಕತ್ ಕುವೈತಿಂದ ನನಗೆ ಬರ್ತಾ ಇದೆ. ನನಗೆ ಹಲವಾರು ಅಶ್ಲೀಲ ಕರೆಗಳು ಕೂಡ ಬರ್ತಾ ಇದೆ. ಅಂದ್ರೆ ಎದೋ ಫೋನ್ ಮಾಡಿ ಏನೇನೋ ಮಾತಾಡಬಾರ್ದೆಲ್ಲ ಮಾತಾಡ್ತಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ವಿರುದ್ಧದ ವಿಚಾರ ಹರಿದಾಡ್ತಾ ಇದೆ. ಜಿಹಾದಿಗಳು 2-3 ವರ್ಷದಿಂದ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಪೊಲೀಸರಿಗೆ ಈ ಬಗ್ಗೆ ಹಲವಾರು ಬಾರಿ ಕೂಡ ದೂರು ಕೊಟ್ಟಿದ್ದೀನಿ. ಕರೆ ಮಾಡಿದ ಆರೋಪಿಗಳನ್ನ ಇದುವರೆಗೂ ಕೂಡ ಪೊಲೀಸರು ಪತ್ತೆ ಹಚ್ಚಿಲ್ಲ. ದೆಹಲಿ ಪೊಲೀಸರಿಗೂ ಕೂಡ ದೂರು ಕೊಟ್ಟಿದ್ದೀನಿ ನಾನು ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಒಂದು ವಿಡಿಯೋ ಮಾಡಿ ಇದೀಗ ಕಳಿಸಿದ್ದಾರೆ. ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ. ಹಾಗಾದ್ರೆ ಶೋಭಾ ಕರಂದ್ಲಾಜೆ ಅವರು ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಜನರ ಕೆಲಸದಲ್ಲಿ, ನನ್ನ ಕ್ಷೇತ್ರದ ಕೆಲಸದಲ್ಲಿ ಯಾರಿಗೆ ಊಟ ಇಲ್ವೋ ಅವರಿಗೆ ಅಕ್ಕಿ ದವಸ ಧಾನ್ಯಗಳನ್ನು ಕೊಡುವಂತ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೀನಿ. ಒಂದು ದಿನನೂ ವಿಶ್ರಾಂತಿ ಪಡೆದಿಲ್ಲ. ಮೊನ್ನೆ ಮಸ್ಕತ್ ಅಲ್ಲಿ ಕೇರಳದ ಹಿಂದೂ ಡ್ರೈವರ್ ಒಬ್ಬನಿಗೆ, ನಮ್ಮ ಕಾರ್ಯಕರ್ತನಿಗೆ ಕಪಾಲ ಮೋಕ್ಷ ಮಾಡಿದ್ರು ಜಿಹಾದಿಗಳು. ಅದರ ವಿರುದ್ಧ ಸಿಡಿದೇಳುವಂತ ಕೆಲಸವನ್ನ ಮಾಡಿದೆ. ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದ ಮೇಲೆ
ಸುಮಾರು 100 ನನಗೆ ಬೆದರಿಕೆ ಕರೆಗಳು ಮತ್ತು ಅಶ್ಲೀಲ ಕರೆಗಳು ಬಂದವು. ನಿನ್ನೆ ಬೆಳಿಗ್ಗೆ ಒಬ್ಬ ನನಗೆ ಫೋನ್ ಮಾಡಿದ್ದ. ಒಬ್ರು ಅಲ್ಲ, ಹಲವಾರು ಜನ ನಿರಂತರವಾಗಿ ಫೋನ್ ಮಾಡಿ ಅನವಶ್ಯಕವಾಗಿ ಮಾತಾಡ್ತಾ ಇದ್ರು. ನಿನ್ನೆ ಫೋನ್ ಮಾಡಿದಾಗ ದುರುದ್ದೇಶದಿಂದ ಫೋನ್ ಮಾಡಿದ್ದಾರೆ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಈ ಫೋನಿನ ಹಿಂದೆ ಮತ್ತು ಮುಂದೆ ಯಾರಿಗೂ ಗೊತ್ತಿಲ್ಲ. 100 ಕರೆಗಳು ಬಂದು ಬೆಳಗಿನ ಜಾವ 7 ಗಂಟೆಗೆ ಬಂದ ಮೇಲೆ ಅವನು ಮಾಡಿದಂಥ ಕರೆಗೆ ನಂಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದೆ ನಾನು. ಕಳೆದ 1.5 ತಿಂಗಳಿಂದ ಒಂದು ದಿನ ವಿಶ್ರಾಂತಿ ಇಲ್ಲದೆ ನಾನು ಕೆಲಸ ಮಾಡಿದ್ರು ಕೂಡ ಅನವಶ್ಯಕವಾದಂಥ ವಿಚಾರಗಳು ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ವು. ನನಗೇನು ಬೇಸರ ಇಲ್ಲ. ಆದರೆ ಜಿಹಾದಿಗಳಿಗೆ ಹೇಗೆ ನನಗೆ ಕರೆ ಮಾಡ್ತಿದ್ದಾರೆ, ಇದು ಈ ಒಂದು ವಾಯ್ಸ್ ರೆಕಾರ್ಡ್ ಬಂದ ಮೇಲೆ ದುಬೈನಿಂದ, ಮಸ್ಕತ್ತಿನಿಂದ, ಬೇರೆ ಬೇರೆ ಮಿಡ್ಲ್ ಈಸ್ಟ್ ಕಂಟ್ರಿಗಳಿಂದ ಸುಮಾರು 100ಕ್ಕಿಂತ ಹೆಚ್ಚು ಫೋನ್ಗಳು ಬಂದು ನಿಮ್ಗೆ. ಇದೀಗ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಮೈಸೂರು ಕಡೆಯಿಂದ. ಮೈಸೂರಿನಲ್ಲಿ ವಲಸೆ ಕಾರ್ಮಿಕರು ಊರುಗಳಿಗೆ ಹೋಗೋದಕ್ಕೆ ಪರದಾಡ್ತಿದ್ದಾರೆ. ಒಂದ್ ಕಡೆ ರಾಜ್ಯ ಸರ್ಕಾರ ಆ ಎಲ್ಲಾ ಕಾರ್ಮಿಕರನ್ನ ವಾಪಸ್ ಕಳಿಸೋದಕ್ಕೆ, ಅವರು ಊರು ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ತಿದ್ರು. ಪಾಸ್ ಪಡೆಯೋದಕ್ಕೆ ಪೊಲೀಸ್ ಆಯುಕ್ತರ ಕಚೇರಿ ಹತ್ತ ಕಾರ್ಮಿಕರು ಕ್ಯೂ ಕೂಡ ನಿಂತಿದ್ದಾರೆ. ನೀವು ನೋಡ್ತಿರುವಂತಹ ದೃಶ್ಯ. ಲಾಕ್ ಡೌನ್ ಇಂದ ತೀವ್ರ ಸಂಕಷ್ಟದಲ್ಲಿದ್ದಾರೆ ಕಾರ್ಮಿಕರು. ತಮ್ಮ ಊರುಗಳಿಗೆ ಹೋಗೋದಕ್ಕೆ ಪರದಾಡ್ತಿದ್ದಾರೆ. ಇನ್ನೊಂದ್ ಕಡೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ದಯವಿಟ್ಟು ನಿಮ್ಮ ಊರುಗಳಿಗೆ ಹೋಗ್ಬೇಡಿ, ಡೋಂಟ್ ವರಿ, ನಾನೀಗಾಗ್ಲೇ ಬಿಲ್ಡರ್ಸ್ ಅಸೋಸಿಯೇಷನ್ ಜೊತೆ ಮಾತಾಡಿದ್ದೀನಿ, ನೀವೆಲ್ಲರೂ ಕೂಡ ಇಲ್ಲೇ ಇರಿ ಅಂತ ಅವರು ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಮಗದೊಂದ್ ಕಡೆ ಊರ್ಗ್ ಹೋಗೋದಕ್ಕೆ ವ್ಯವಸ್ಥೆ, ಪಾಸ್ ಪಡೆಯೋದಕ್ಕೆ ಅಂತ ಪೊಲೀಸ್ ಕಮಿಷನರ್ ಕಚೇರಿ ಹತ್ರ ಆ ಎಲ್ಲರೂ ಕೂಡ ಮೈಸೂರಿನಲ್ಲಿ ಕ್ಯೂ ನಿಂತಿರುವಂತಹ ದೃಶ್ಯ. ಈ ಸಂದರ್ಭದಲ್ಲಿ ನನ್ನ ಕೊಲಿ ಪುಟ್ಟಪ್ಪ ಆ ಜಾಗಕ್ಕೆ ಹೋಗಿ ಅಲ್ಲಿನ ಎಲ್ಲ ಬೆಳವಣಿಗೆ ಬಗ್ಗೆ ವಾಕ್ಥ್ರೂ ಮಾಡಿದ್ದಾರೆ. ಬನ್ನಿ ನೋಡೋಣ. ರಾಜ್ಯಾದ್ಯಂತ ನಿನ್ನೆಯಿಂದ ಲಾಕ್ಡೌನ್ ಸಡಿಲಿಕೆಯಾಗಿದೆ. ಬೇರೆ ಬೇರೆ ಊರುಗಳಿಗೆ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ ರಾಜ್ಯ ಸರ್ಕಾರ ಅನುಮತಿಯನ್ನು ನೀಡಿದೆ. ಆದರೆ ಇದಕ್ಕಾಗಿ ಬೇಕಾಗಿರುವಂತಹ ಪಾಸ್ಗೆ ಈಗ ಜನ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೈಸೂರಿನಲ್ಲೂ ಸಹ ಪಾಸ್ಗಾಗಿ ವಲಸೆ ಕಾರ್ಮಿಕರು ಹಾಗೂ ಬೇರೆ ಜಿಲ್ಲೆಯ ಸಾರ್ವಜನಿಕರು ಮೈಸೂರು ನಗರದ ಕಮಿಷನರ್ ಕಚೇರಿ ಮುಂದೆ ಕ್ಯೂ ನಿಂತಿದ್ದಾರೆ. ನಾವೀಗ ಮೈಸೂರು ನಗರದ ಪೊಲೀಸ್ ಆಯುಕ್ತರ ಕಚೇರಿ ಮುಂಭಾಗದಲ್ಲಿ ನಿಂತಿದ್ದೇವೆ. ನೀವು ದೃಶ್ಯಗಳು ಸಹ ನೋಡಬಹುದು. 100 ಸಂಖ್ಯೆಯಲ್ಲಿ ಬಂದಿರುವಂತಹ ಸಾರ್ವಜನಿಕರು ಪಾಸ್ಗಾಗಿ ಕ್ಯೂ ನಿಂತ್ಕೊಂಡಿದ್ದಾರೆ. ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಎಲ್ಲರೂ ಸಹ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಅವರು ಬೇರೆ ರಾಜ್ಯಗಳಿಗೆ ಹೋಗುವಂತವ್ರು ಇದ್ದಾರೆ, ಬೇರೆ ಜಿಲ್ಲೆಗಳಿಗೆ ಹೋಗುವಂತಿದ್ದಾರೆ. ಆನ್ಲೈನ್ ನಲ್ಲಿ ಪಾಸ್ ಅನ್ನ ಅಪ್ಲೈ ಮಾಡಿ ಅದರ ಪ್ರತಿಯನ್ನ ಪಡೆದುಕೊಂಡು ಪೊಲೀಸರ ಅನುಮತಿಯನ್ನ ಪಡೆದುಕೊಂಡು ಇಲ್ಲಿಂದ ಬೇರೆ ಜಿಲ್ಲೆಗೆ ಹೋಗಬೇಕಾಗುತ್ತೆ. ಕೆಲವರಿಗೆ ಪಾಸ್ ಸಿಕ್ಕಿದೆ ಮತ್ತು ಕೆಲವರಿಗೆ ಇನ್ನೂ ಸಹ ಪಾಸ್ ಲಭ್ಯವಾಗಿಲ್ಲ. ಹೀಗಾಗಿ ಮಾಹಿತಿ ಸಂಗ್ರಹಕ್ಕೆ ಮತ್ತು ಪಾಸ್ಗಾಗಿ ಎಲ್ಲರೂ ಸಹ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ವಲಸೆ ಕಾರ್ಮಿಕರನ್ನ ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರೋದ್ರಿಂದ ಸಾಕಷ್ಟು ರೀತಿಯಲ್ಲಿ ವಲಸೆ ಕಾರ್ಮಿಕರಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಅವರೆಲ್ಲರೂ ಸಹ ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ಬಂದಿದ್ದಾರೆ. ಎಲ್ಲರೂ ಸಹ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಕಾತುರರಾಗಿದ್ದಾರೆ. ಆದರೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಇಲ್ಲ ಮತ್ತು KSRTC ಇಂದ ಬಸ್ಗಳ ವ್ಯವಸ್ಥೆಯೂ ಸಹ ಇಲ್ಲ. ಹಾಗಾಗಿ ಎಲ್ಲರೂ ಸಹ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ತಮಗೆ ಬೇಕಾದಂಥ ಪಾಸ್ಗಳನ್ನು ಕೊಂಡುಕೊಳ್ಳೋಕೆ ಮತ್ತು ಅದನ್ನು ಪಡೆದುಕೊಂಡು ಇಲ್ಲಿಂದ KSRTC ಮತ್ತು ಬೇರೆ ಬೇರೆ ಊರುಗಳಿಗೆ ತಮ್ಮ ವೈಯಕ್ತಿಕ ಮತ್ತು ಅಥವಾ ಖಾಸಗಿ ವಾಹನದಲ್ಲಿ ಹೋಗೋದಕ್ಕೆ ಎಲ್ಲರೂ ಸಹ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಒಟ್ಟಾರೆ ಮೈಸೂರಿನಾದ್ಯಂತ ಸಾಕಷ್ಟು ರೀತಿಯಾದಂಥ ಪಾಸ್ ವ್ಯವಸ್ಥೆಗೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಎಲ್ಲರೂ ಸಹ ಸರತಿ ಸಾಲಿನಲ್ಲಿ ನಿಂತುಕೊಂಡು ತಮ್ಮ ಊರುಗಳಿಗೆ ಹೋಗೋದಕ್ಕೆ ಕಾತುರರಾಗಿದ್ದಾರೆ. ಈ ಒಂದು ಪಾಸನ್ನು ಪಡೆದುಕೊಂಡು ಲಾಕ್ಡೌನ್ ಇಂದಾಗಿ ಇಲ್ಲೆಲ್ಲಿ ಸಿಕ್ಕಾಕೊಂಡಿದ್ರು ಅವರೆಲ್ಲರೂ ಸಹ ತಮ್ಮ ಊರುಗಳಿಗೆ ಸದ್ಯಕ್ಕೆ ಹೋಗುವಂತ ನಿರ್ಧಾರವನ್ನು ಮಾಡಿದ್ದಾರೆ. ಎಲ್ರಿಗೂ ಪಾಸ್ ಸಿಗ್ತಾ ಇದ್ದು ಪರ್ಯಾಯ ವ್ಯವಸ್ಥೆಯಾಗಿ KSRTC ಬಸ್ಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪಗಳು ಸಹ ಕೇಳ್ತಾ ಬರ್ತಾ ಇದೆ. ಈ ಒಂದು ಸಮಸ್ಯೆಗೆ ಜಿಲ್ಲಾಡಳಿತ ಸೂಕ್ತವಾದಂತಹ ಒಂದು ಪರಿಹಾರವನ್ನು ಹುಡುಕಬೇಕಾಗಿದೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಥ್ಯಾಂಕ್ ಯು ಪುಟ್ಟಪ್ಪ. ಮೈಸೂರಿಂದ ಮಡಿಕೇರಿ ಕಡೆ ಹೋಗೋಣ. ಲಾಕ್ಡೌನ್ ಸಡಿಲಿಕೆ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಗೆ ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಿಂದ ಕಾರ್ಮಿಕರು ಕೂಡ ಬರ್ತಾ ಇದ್ದಾರೆ. ಆ ದೃಶ್ಯ ನೋಡ್ತಾ ಇದ್ದೀರಾ ನೀವು. ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕೊಡಗಿನ ಕುಶಾಲನಗರ ಮತ್ತು ಸಂಪಾಜೆ ಚೆಕ್ ಪೋಸ್ಟ್ ಗಳಲ್ಲಿ ಕಂಪ್ಲೀಟ್ ಆಗಿ ತೀವ್ರ ಗತಿಯಲ್ಲಿ ತಪಾಸಣೆ ಕೂಡ ನಡೆಸ್ತಾ ಇದ್ದಾರೆ. ಸೊ ಯಾರ್ಯಾರು ಜಿಲ್ಲೆಗೆ ಬರ್ತಾರೆ ಆನ್ಲೈನ್ ನಲ್ಲಿ 3,000 ಜನರು ನೋಂದಣಿ ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಚೆಕ್ ಪೋಸ್ಟ್ ಗಳಲ್ಲಿ ಕಾರ್ಮಿಕರ ಆರೋಗ್ಯ ತಪಾಸಣೆ ನಡೆಸ್ತಾ ಇದ್ದಾರೆ. ಅವರನ್ನ ಅದಾದ್ಮೇಲೆ ಒಳಗ್ ಕರೆಸ್ಕೊಳ್ಳಾಗ್ತಾ ಇದೆ. ಎಲ್ರಿಗೂ ಕೂಡ 14 ದಿನ ಹೋಮ್ ಕ್ವಾರಂಟೈನ್ಗೆ ಕಡ್ಡಾಯ. ರೋಗ ಲಕ್ಷಣಗಳು ಕಂಡು ಬಂದ ಕಾರ್ಮಿಕರನ್ನ ಚೆಕ್ ಪೋಸ್ಟ್ ನಿಂದಲೇ ಆಸ್ಪತ್ರೆಗೆ ನೇರವಾಗಿ ಶಿಫ್ಟ್ ಮಾಡ್ತಿದ್ದಾರೆ. ಸ್ಥಳದಲ್ಲೇ ವೈದ್ಯರ ತಂಡ ಕೂಡ ಬೀಳ್ಬಿಟ್ಟಿದ್ದಾರೆ. ಆಶಾ ಕಾರ್ಯಕರ್ತರಿದ್ದಾರೆ. ಪೊಲೀಸ್ ಸೇರಿದಂತೆ ಎಲ್ಲ ಅಂದ್ರೆ ಹಲವಾರು ಇಲಾಖೆಗಳ ಸಿಬ್ಬಂದಿಗಳು ಮೊಕ್ಕಾಂ ಹೂಡಿದ್ದಾರೆ. ಅಷ್ಟೇ ಅಲ್ಲ, ಶಾಸಕ ಅಪ್ಪಚ್ಚು ರಂಜನ್ ಕೂಡ ಸ್ಥಳದಲ್ಲಿ ಇದ್ದಾರೆ. ಎಲ್ಲರಿಗೂ ಕೂಡ ಆರೋಗ್ಯ ತಪಾಸಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಕೊಲೀಗ್ ಕೂಡ ಅಲ್ಲಿ ಹೋದ್ರು, ಅದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಲೆಟ್ಸ್ ಸಿ ಹಾಗಿದ್ರೆ.
ಇಡೀ ದೇಶದಲ್ಲಿ ಕೊರೋನಾ ಮಹಾಮಾರಿ ದಿನದಿಂದ ದಿನಕ್ಕೆ ಮತ್ತಷ್ಟು ತನ್ನ ಕಬಂಧ ಬಾಹುಗಳನ್ನ ಚಾಚ್ತಾ ಇರುವಂತದ್ದು. ಈಗ ಇಡೀ ದೇಶದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಉಳಿದಿದ್ದಂತಹ ಕಾರ್ಮಿಕರೇನಿದ್ದಾರೆ, ಜನರೇನಿದ್ದಾರೆ, ಅವ್ರಿಗೆ ಸ್ವಂತ ಊರುಗಳಿಗೆ ಹೋಗ್ಲಿಕ್ಕೆ ಈಗಾಗಲೇ ಸರ್ಕಾರ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಟ್ಟು ಅವಕಾಶಗಳನ್ನ ಕೂಡ ಕೊಟ್ಟಿದೆ. ನಾವೀಗ ಕೊಡಗು ಜಿಲ್ಲೆಯ ಮೈಸೂರು ಮತ್ತೆ ಕೊಡಗಿಗೆ ಎಂಟ್ರಿ ಆಗುವಂತಹ ಕೊಪ್ಪ ಗೇಟ್ ಏನಿದೆ ಆ ಚೆಕ್ ಪೋಸ್ಟ್ ನಲ್ಲಿ ಇದ್ದೇವೆ. ನಾವು ನೋಡ್ಬೋದು ಈಗ ಆ ಕೊಪ್ಪ ಚೆಕ್ ಪೋಸ್ಟ್ ನಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನ ಬಂದ್ ಮಾಡಿ ಅಲ್ಲಿಂದ ಬರುತ್ತಿರುವಂತಹ ಜನರೇನಿದ್ದಾರೆ ಅಥವಾ ಯಾರೆಲ್ಲ ಪರ್ಮಿಷನ್ ನ ತಗೊಂಡು, ಅಂದ್ರೆ ಮೈಸೂರು ಜಿಲ್ಲೆ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಪರ್ಮಿಷನ್ ನ ತಗೊಂಡು ಬರ್ತಿರುವಂತಹ ಜನರೇನಿದ್ದಾರೆ ಅವ್ರಗಳಿಗೆ ಆ ಕೊಪ್ಪ ಗೇಟ್ ನಲ್ಲಿನೇ ಸಂಪೂರ್ಣವಾಗಿ ಚೆಕ್ ಮಾಡಿ ಅವ್ರೇನು ಪಾಸ್ ತಗೊಂಡ್ ಬಂದಿದಾರಾ ಇಲ್ವಾ ಅನ್ನಂತಹ ಯಾವ ಕಾರಣಕ್ಕಾಗಿ ಬಂದಿರೋ ತರದ ಎಲ್ಲ ಪರಿಶೀಲನೆಯನ್ನ ಮಾಡ್ಕೊಂಡು ಆ ನಂತರ ಅವರು ಸಂಪೂರ್ಣವಾಗಿ ಹೋಗಕ್ಕೆ ಬಿಡ್ತಿರುವಂತಹ ವ್ಯವಸ್ಥೆಯನ್ನ ಕೂಡ ನೋಡಬಹುದು. ಅಲ್ಲಿಂದ ಬಂದ ತಕ್ಷಣ ಅದರ ಪಕ್ಕದಲ್ಲೇ ಜಿಲ್ಲಾಡಳಿತದಿಂದ ಒಂದು ಆರೋಗ್ಯ ತಪಾಸಣಾ ಕೇಂದ್ರವನ್ನ ಕೂಡ ಇಲ್ಲಿ ಆರಂಭ ಮಾಡಲಾಗಿದೆ. ನೋಡಬಹುದು ಇಲ್ಲಿ ಬಂದ ತಕ್ಷಣನೇ ಯಾರೆಲ್ಲ ಹೊರ ಜಿಲ್ಲೆ ಅಥವಾ ಹೊರ ರಾಜ್ಯಗಳಿಂದ ಬರ್ತಿದ್ದಾರೆ ಅವ್ರನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಲಾಗುತ್ತೆ. ವಿತ್ ಫೋನ್ ನಂಬರ್, ಅಡ್ರೆಸ್ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ತಗೊಂಡು ಅದನ್ನ ಎಂಟ್ರಿ ಮಾಡ್ಕೊಳ್ಳಲಾಗುತ್ತೆ. ಹಾಗೆ ಎಂಟ್ರಿ ಮಾಡ್ಕೊಂಡ ನಂತರ ಪುನಃ ಯಾರು ಬಂದಿದ್ದಾರೆ ವ್ಯಕ್ತಿ ಅಥವಾ ಬೇರೆ ಯಾರು ಬಂದರೆ ಅವರು ಎಲ್ಲರನ್ನ ಕೂಡ ಇಲ್ಲಿ ತಪಾಸಣೆಯನ್ನ ಕೂಡ ಮಾಡಲಾಗುತ್ತೆ. ಸೊ ಅಂತಂದ್ರೆ ಅವ್ರ ಹೆಲ್ತ್ ಹೇಗಿದೆ, ಅವ್ರಿಗೆ ಏನಾದರೂ ಜ್ವರದ ಲಕ್ಷಣ ಏನಾದ್ರು ಇದೆಯಾ ಅಥವಾ ಕೆಮ್ಮಿನ ಲಕ್ಷಣ ಏನಾದ್ರು ಇದೆಯಾ ಆ ಥರದ ಎಲ್ಲ ಚೆಕಪ್ ಗಳನ್ನ ಮಾಡಿ ಆ ನಂತರನೇ ಅವ್ರಿಗೆ ಇಲ್ಲಿಂದ ಮನೆಗೆ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ತಿರೋಂಥ. ಅಂದ್ರೆ ಅಕಸ್ಮಾತ್ ಆಗಿ ಜ್ವರನೋ ಕೆಮ್ಮು ಅಥವಾ ಬೇರೆ ಏನಾದರೂ ರೋಗ ಲಕ್ಷಣಗಳೇನಾದ್ರು ಕಂಡು ಬಂದಿದೆ ಆದಲ್ಲಿ ಅವ್ರಿಗೆ ಇಲ್ಲೇನೆ ಕ್ವಾರಂಟೈನ್ ಮಾಡಲಾಗುತ್ತೆ. ಅಕಸ್ಮಾತ್ ಆ ತರದ ಯಾವುದು ಇಲ್ಲ ಅಂತಂದ್ರೆ, ಅಂದ್ರೆ ಯಾವುದೇ ರೋಗ ಲಕ್ಷಣ ಇಲ್ಲ ಅಂತಂದ್ರೆ ಅವ್ರಿಗೆ ಜಸ್ಟ್ ಕ್ವಾರಂಟೈನ್, ಹೋಮ್ ಕ್ವಾರಂಟೈನ್ ಅಂತ ಹೇಳಿ ನಾವು ನೋಡ್ತಿರೋರಿಗೆ ಒಬ್ಬರಿಗೆ ವ್ಯಕ್ತಿಗೆ ಕ್ವಾರಂಟೈನ್ ಸೀಲ್ ನ ಕೂಡ ಹಾಕಲಾಗ್ತಾ ಇದೆ. ಸೊ ಇಲ್ಲಿ ಕ್ವಾರಂಟೈನ್ ಅಂತ ಹೇಳಿ ಸೀಲನ್ನ ಹಾಕಿ ಆ ನಂತರ ಅವ್ರನ್ನ ಮನೆಗೆ ಕಳಿಸ್ಕೊಡ್ಲಾಗುತ್ತೆ. ಅಕಸ್ಮಾತ್ ಆಗಿ ಏನಾದ್ರೂ ಅವರಿಗೆ ಆ ತರದ ಯಾವ್ದಾದ್ರು ರೋಗ ಲಕ್ಷಣಗಳು ಇದ್ದಿದ್ದೇ ಆದ್ರೆ, ಜ್ವರ ಆಗಿರ್ಬೋದು, ಶೀತ ಆಗಿರ್ಬೋದು, ಕೆಮ್ಮು ಆಗಿರ್ಬೋದು, ಆ ತರದ್ದು ಯಾವುದೇ ರೋಗ ಲಕ್ಷಣಗಳು ಇದ್ದಿದ್ರೆ ಇಲ್ಲಿ ಏನ್ ಹೆಲ್ತ್ ಚೆಕ್ ಮಾಡ್ತಾರೆ ಅಲ್ಲೇನೆ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಅವ್ರನ್ನ ಇಲ್ಲಿಂದನೇ ಆಂಬ್ಯುಲೆನ್ಸ್ ವ್ಯವಸ್ಥೆ ಎಲ್ಲವನ್ನೂ ಕೂಡ ಮಾಡಿರೋದ್ರಿಂದ ಸಂಪೂರ್ಣವಾಗಿ ಅವ್ರನ್ನ ಇಲ್ಲಿಂದನೇ ಹಾಸ್ಪಿಟ್ಲ್ಗೆ ಶಿಫ್ಟ್ ಮಾಡುವಂತಹ ವ್ಯವಸ್ಥೆಯನ್ನ ಕೂಡ ಜಿಲ್ಲಾಡಳಿತ ಮಾಡಿರುವಂಥದ್ದು. ಅಂದ್ರೆ ಕೊಡಗಿನ 2 ಕಡೆ ಈಗಾಗಲೇ ಆ ಥರದ ವ್ಯವಸ್ಥೆಗಳನ್ನ ಮಾಡಿರುವಂಥದ್ದು. ಒಂದು ಮಂಗಳೂರು ಕಡೆಯಿಂದ ಬರುವಂತಹ ಜನರಿಗೆ ಏನು ಸಂಪಾಜೆ ಇದೆ, ಸಂಪಾಜೆ ಗೇಟ್ ನಲ್ಲಿ ಒಂದು ಈ ತರದ ಶಿಬಿರವನ್ನ ಆರಂಭ ಮಾಡಿರುವಂಥದ್ದು. ಮತ್ತೊಂದು ಕೊಡಗಿನ ಕುಶಾಲನಗರ ಏನಿದೆ, ಕುಶಾಲನಗರ ಮತ್ತೆ ಮೈಸೂರು ಗಡಿ ಭಾಗದಲ್ಲೂ ಕೂಡ ಈ ತರದ ಒಂದು 2 ಶಿಬಿರಗಳನ್ನ ಮಾಡಿ ಬರುವಂತಹ ಎಲ್ಲ ಜನರನ್ನು ಕೂಡ ಚೆಕಪ್ ಅನ್ನ ಮಾಡ್ತಿರುವಂಥದ್ದು. ಈಗಾಗಲೇ 4,000 ಜನರು ಕೊಡಗಿಗೆ ಬರುವಂತಹ ಎಲ್ಲ ಸಾಧ್ಯತೆಗಳಿದಾವೆ ಅನ್ನಂತಹ ಮಾಹಿತಿಯನ್ನು ಈಗಾಗಲೇ ಜಿಲ್ಲಾಡಳಿತ ಕೂಡ ನೀಡಿರುವಂಥದ್ದು. ಹೀಗಾಗಿನೇ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ತಪಾಸಣೆಯನ್ನ ಮಾಡ್ತಾ ಜನರನ್ನ ಮತ್ತಷ್ಟು ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಿರೋಂಥ ನಾವು ಕಾಣಬಹುದು. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ದೇಶದಲ್ಲಿ ಲಾಕ್ಡೌನ್ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ಇದೀಗ ಕಾಡು ಪ್ರಾಣಿಗಳು ಕಾಡಿನಿಂದ ನಾಡಿಗೆ ಬರ್ತಾ ಇದೆ. ಬಳ್ಳಾರಿಯ ದೃಶ್ಯ ನೋಡಿ, ಹೊಸಪೇಟೆ ಪಾರ್ಕ್ ಹತ್ರ ಇವತ್ತು ಬೆಳಗ್ಗೆ ಒಂದ್ ಗಾಡಿ ಕಾಣಿಸ್ಕೊಳ್ತು. ಕರಡಿ ನೋಡಿದವರು ಬೆಳ್ಳಂಬೆಳಗ್ಗೆ ಫುಲ್ ಶಾಕು. ಸೊ ಹಾಗಾಗಿ ಕರಡಿ ಬಂತು, ನಾವೇನ್ ಮಾಡೋದು ಅಂತ ಜೋಳದ ರಾಶಿ ಗುಡ್ಡದ ಹತ್ರ ಇರುವಂತಹ TSP ಪಾರ್ಕ್ ನಿಂದ ಗುಡ್ಡದ ಕಡೆ ಸ್ಥಳೀಯರು ಓಡಾಡ್ತಿದ್ದಾರೆ. ಇನ್ನು ಮಂಗಳೂರು ನಗರದ ಒಳಗೂ ಕೂಡ ಕಾಡೆಮ್ಮೆ ಕಾಣಿಸ್ಕೊಂಡಿತ್ತು. ಆ ದೃಶ್ಯವನ್ನ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ. ಅರಣ್ಯ ಇಲಾಖೆ ಸಿಬ್ಬಂದಿ 3 ಗಂಟೆ ಕಾರ್ಯಾಚರಣೆ ನಡೆಸಿದ್ರು. ಕಾಡೆಮ್ಮೆನ ಫೈನಲಿ ಸೆರೆ ಹಿಡಿದ್ರು. 2 ಅರಳಿಕೆ ಚುಚ್ಚುಮದ್ದನ್ನು ಕೊಟ್ಟು ಸೆರೆ ಹಿಡಿಯಲಾಯಿತು. ಕಾಡೆಮ್ಮೆ ರಂಪಾಟಕ್ಕೆ ಹಲವು ವಾಹನಗಳು ಕಂಪ್ಲೀಟ್ ಜಖಂ ಕೂಡ ಆಯ್ತು. Hey,